ದೋಸ್ತಿ ಸರ್ಕಾರದ ವಿರುದ್ಧ ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆ ನೆಪದಲ್ಲಿ ಈಗ ಪ್ರತ್ಯೇಕ ಉತ್ತರ ಕರ್ನಾಟಕದ ಕಹಾಳೆ ಮುಳುಗಿದೆ. ಕುಮಾರಸ್ವಾಮಿ ಹೇಳಿಕೆಯನ್ನು ಜೀವಂತವಾಗಿಡಲಿಕ್ಕೆ ಭಾರತೀಯ ಜನತಾ ಪಕ್ಷ ರಣತಂತ್ರ ರೂಪಿಸಿದೆ. ಲೋಕಸಭಾ ಚುನಾವಣೆ ಮುಗಿಯುವ ತನಕ ಹೋರಾಟ ನಡೆಯಲಿದೆ ಎಂಬ ಧೋರಣೆಯನ್ನು ಈಗಾಗಲೇ ಬಿಜೆಪಿ ತಾಳಿದೆ. ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಬಿಜೆಪಿ ಈಗ ತನ್ನ ಚುನಾವಣಾ ಅಸ್ತ್ರವಾಗಿ ಕೈಗೆತ್ತಿಕೊಳ್ಳಲು ಮುಂದಾಗಿರತಕ್ಕಂಥದ್ದು. ಎಚ್ಚರಿಕೆ ಹೇಳಿಕೆ ಜೀವಂತವಾಗಿಡುವಂತೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ವರಿಷ್ಠರಿಗೆ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಏನು ಬಂದಿದೆ ಆಗಸ್ಟ್ 2 ಬಂದು ಇದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಸಿಎಂ ಹೇಳಿಕೆ ಬೆನ್ನಲ್ಲೇ ಉತ್ತರ ಕರ್ನಾಟಕ ಭಾಗದ ಜನರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳು ಕೂಡ ಸಿಎಂ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತದೆ. ಕುಮಾರಸ್ವಾಮಿ ಹೇಳಿಕೆಯನ್ನ ಜೀವಂತವಾಗಿಡಲಿಕ್ಕೆ ಬಿಜೆಪಿ ಶತಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಲೋಕಸಭಾ ಚುನಾವಣೆ ಮುಗಿಯುವ ತನಕ ಈ ಹೋರಾಟವನ್ನು ಯಾವ ಕಾರಣಕ್ಕೂ ಕೈ ಬಿಡಬಾರದು. ಸೊ ಆ ಹೋರಾಟವನ್ನು ಮುಂದುವರಿಸಲಿಕ್ಕೆ ಬಿಜೆಪಿ ತನ್ನದೇ ಆದಂತ ರಣತಂತ್ರ ರೂಪಿಸ್ತಾ ಇದೆ. ಇದು ಹೈಕಮಾಂಡ್ ಕೊಟ್ಟಂತ ಸೂಚನೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಸಿಎಂ ಕುಮಾರಸ್ವಾಮಿ ಜನಪದದಲ್ಲಿ ಆಡಿದಂತ ಮಾತುಗಳೇನಿದೆ ಅದು ಈಗ ಪ್ರತ್ಯೇಕ ರಾಜ್ಯದ ಕೂಗಿಗೆ ಪುಷ್ಟಿ ಕೊಡ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನು ಜೀವಂತವಾಗಿಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ರಾಜ್ಯದ ವರಿಷ್ಠರಿಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಹೇಳಿಕೆಯಿಂದ ಈಗ ಕಾಂಗ್ರೆಸ್ಗೂ ಕೂಡ ಬಹಳ ದೊಡ್ಡ ಪ್ರಮಾಣದ ನೆಗೆಟಿವ್ ಆದಂತ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಉತ್ತರ ಕನ್ನಡ ಭಾಗದ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಡಸಾಲಲ್ಲಿ ಚರ್ಚೆ ಮಾಡ್ತಾರೆ. ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ಧಕ್ಕೆ ಆಗುವ ಭಯ ಈಗ ಕಾಂಗ್ರೆಸ್ ಅನ್ನು ಕೂಡ ಕಾಡ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದಾರೆ. ಕುಮಾರಸ್ವಾಮಿಗೆ ಏನು ಉತ್ತರ ಕರ್ನಾಟಕದಲ್ಲಿ ಸ್ಟೇಕ್ ಇದೆ, ಅವ್ರು ಇಲ್ಲಿ ಮಾತಾಡ್ಬಿಡ್ಬೋದು, ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಾವು ಮತ್ತೆ ಬಿಜೆಪಿ ಮಧ್ಯೆ ಫೈಟ್ ಇರತಕ್ಕಂಥದ್ದು ಅನ್ನುವ ವಾತಾವರಣ ಕೂಡ ಕಾಂಗ್ರೆಸ್ ಅಲ್ಲಿ ಇದೆ. ಸೊ ಈ ಮಧ್ಯೆ ಭಾರತೀಯ ಜನತಾ ಪಕ್ಷ ಇದೇ ಅವಕಾಶವನ್ನ ಈ ಸಿಎಂ ಕುಮಾರಸ್ವಾಮಿ ಹೇಳಿದಂತ ಹೇಳಿಕೆಯನ್ನೇ ತನ್ನ ಮುಂದಿನ ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಕ್ಕೆ ಮುಂದಾಗಿದೆ. ಯಡಿಯೂರಪ್ಪ ಕೂಡ ಇದ್ರ ಬಗ್ಗೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ರು, ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ರು. ಕುಮಾರಸ್ವಾಮಿಗೆ ಅಧಿಕಾರದ ಮದ ಏರಿದೆ ಅನ್ನುವಂತ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಹೈಕಮಾಂಡ್ ಈ ಚಾನ್ಸ್ ಅನ್ನು ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ, ಇದನ್ನು ಜೀವಂತವಾಗಿ ಇಡಿ ಅನ್ನುವಂತ ಸೂಚನೆ ಕೊಟ್ಟಿರೋದ್ರಿಂದ ಭಾರತೀಯ ಜನತಾ ಪಕ್ಷ ಈಗ ಪ್ರತ್ಯೇಕ ಉತ್ತರ ಕರ್ನಾಟಕದ ನೆಪದಲ್ಲಿ ತನ್ನ ಲೋಕಸಭಾ ಚುನಾವಣಾ ರಣತಂತ್ರವನ್ನು ಕೂಡ ರೂಪಿಸ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ಯಾಕೆ ಇಷ್ಟೊಂದು ಆಕ್ರೋಶ ಉತ್ತರ ಕರ್ನಾಟಕದಲ್ಲಿ ವ್ಯಕ್ತ ಆಗ್ತಾ ಇದೆ? ನಿನ್ನೆ ಅಷ್ಟೇ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಆಗಸ್ಟ್ 2 ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ನಾವು ಬಂದ್ ಕರೆ ಕೊಡ್ತಾ ಇದ್ರು ಅಂತ ಹೇಳಿಕೆ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಬೆಂಬಲ ಸೂಚಿಸುತ್ತವೆ. ಇದ್ರ ಬಗ್ಗೆ ಸಿಎಂ ಕುಮಾರಸ್ವಾಮಿ ಏನು ಹೇಳಿದ್ರು ಬನ್ನಿ ಕೇಳೋಣ. Whether they know about the development of the state, whether there is this old Karnataka or new Karnataka, northern part of Karnataka, whether they have any information about the development from last 60 to 70 years, without getting any information, with some personal interest, they are doing all these things. Statement on caste. In 2 months this has happened. After I assumed the charge as a chief minister, in 2 months, northern part of Karnataka, they have any let down issues in my government. I am ready to discuss with anywhere. I request whoever organization wanted to divide this state, why they are asking for this. Even I can call the public hearing or the organizations, I can invite them. Even in that Suvarna Saudha, what I have taken the decision to build there itself I can call the meeting. Whatever their problem, I am ready to openly request them, whether they know. ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು ಮತ್ತೊಂದು ಕಡೆ ಬಂಧನ ಏನು ಕರೆ ಇದೆ, ಇದು ಕಾಂಗ್ರೆಸ್ಗೆ ಬಹಳ ಇರುಸು ಮುರುಸು ಉಂಟು ಮಾಡಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ಎದುರಿಸೋದು ಏನಪ್ಪಾ, ಇದು ಹೇಗೆ ಪರಿಸ್ಥಿತಿ ಅನ್ನುವಂಥ ಚಿಂತೆ ತಲೆ ಕೆಡಿಸಿದೆ. ಈಗಾಗಲೇ DCM ಪರಮೇಶ್ವರ್ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಕುಮಾರಸ್ವಾಮಿ ಏನು ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಆದ್ರೆ ನಾವು ಯಾವುದೇ ಭಾಗ ಕೂಡ ಅನ್ಯಾಯ ಮಾಡಿಲ್ಲ ನಮ್ಮ ಸರ್ಕಾರ ಅನ್ನುವಂಥ ಸಮರ್ಥನೆಯನ್ನ ಡಾಕ್ಟರ್ ಪರಮೇಶ್ವರ್ ನೀಡಿದ್ದಾರೆ. ಕರ್ನಾಟಕ ಒಂದು, ದೇರ್ ಇಸ್ ನೋ ಸೆಕೆಂಡ್ ಕರ್ನಾಟಕ, ಥರ್ಡ್ ಕರ್ನಾಟಕ. ಕರ್ನಾಟಕ ಅಖಂಡ ಕರ್ನಾಟಕ. ಅದಕ್ಕಾಗಿ ನಮ್ಮ ಪೂರ್ವಜರು ಕರ್ನಾಟಕವನ್ನ ಮಾಡಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಒಂದು ಭಾಗ ಬೆಳಿಬೇಕು, ಇನ್ನೊಂದು ಭಾಗ ಬೆಳಿಬಾರ್ದು ಅಂತ ನಮಗೆ ಯಾವ ಕಲ್ಪನೆಗಳು ಇಲ್ಲ. ನಮ್ಮ ಸರ್ಕಾರ ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ಒಂದು ಕಮಿಷನ್ ಅನ್ನ ಮಾಡಿದ್ದು. ಡಾಕ್ಟರ್ DM ನಂಜುಂಡಪ್ಪನವರ ನೇತೃತ್ವದಲ್ಲಿ ಒಂದು ಕಮಿಷನ್ ಮಾಡಿ ವರದಿ ಕೊಟ್ಟಿದ್ರು. 114 ತಾಲೂಕುಗಳನ್ನ ಹಿಂದುಳಿದಿದ್ದಾವೆ, ಅತಿ ಹಿಂದುಳಿದಿದ್ದಾವೆ ಅಂತ ಅವರು ವರದಿ ಕೊಟ್ಟಿದ್ರು ನಮ್ಮ ರಾಜ್ಯದಲ್ಲಿ. ನಾವು ಅದಕ್ಕಾಗಿ 7 ವರ್ಷ ಸುಮಾರು 19,000 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಆ ತಾಲೂಕುಗಳು ಬೇರೆ ತಾಲೂಕಿನ ಸರಿಸಮನಾಗಿ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದು, ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದು. ಆ ಕೆಲಸಗಳೆಲ್ಲ ಆಗಿದೆ. ಇದರ ಜೊತೆಗೆ ನಮ್ಮ ಹೋರಾಟದ ಫಲವಾಗಿ, ರಾಜ್ಯ ಸರ್ಕಾರದ ಹೋರಾಟದ ಫಲವಾಗಿ 6 ಜಿಲ್ಲೆಗಳಿಗೆ
ಕೇಂದ್ರ ಸರ್ಕಾರ ಸ್ಪೆಷಲ್ ಸ್ಟೇಟಸ್ ಕೊಟ್ಟರು ಅಂಡರ್ ಆರ್ಟಿಕಲ್ 371J ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದು ಎಲ್ಲ ನಡೀತಾ ಇದೆ. ಇಷ್ಟೆಲ್ಲ ಇರುವಾಗ ಈ ರೀತಿ ಮಾತುಗಳು, ಬೇರೆ ರಾಜ್ಯ ಮಾಡ್ತೀವಿ ಎನ್ನುವಂತ ಮಾತುಗಳು ಆಡಬಾರ್ದು ಯಾರು ಕೂಡ. ಬೇರೆ ಇನ್ನೂ ಅಭಿವೃದ್ಧಿ ಆಗಬೇಕು ಅಂದ್ರೆ ಮತ್ತೂ ಹಣ ಕೊಡ್ಬೋದು, ಅಭಿವೃದ್ಧಿ ಮಾಡಬಹುದು. ಸೊ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗಿನಲ್ಲಿ ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಭಿನ್ನವಾಗಿದೆ. ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಜೀವಂತವಾಗಿಡಬೇಕು, ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಹೈಕಮಾಂಡ್ ಇಂಥದ್ದೊಂದು ಸೂಚನೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರು, ರಾಜ್ಯ ಘಟಕ ಬಹಳ ಚುರುಕಾಗಿದೆ. ಆ ನಿಟ್ಟಿನಲ್ಲಿ ತನ್ನೆಲ್ಲ ರಣತಂತ್ರ ರೂಪಿಸಿದೆ. ಮತ್ತೊಂದು ಕಡೆ ಈ ಏನು ಕೂಗಿದೆ ಇದು ಕಾಂಗ್ರೆಸ್ಗೆ ದೊಡ್ಡ ತಲೆಬಿಸಿಯಾಗಿದೆ. ಸೊ ಈ ಒಂದು ಬೆಳವಣಿಗೆ ಕಾಂಗ್ರೆಸ್ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಬೆಳವಣಿಗೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ ಪಟೇಲ್. ಇದು ಉತ್ತರ ಕರ್ನಾಟಕದ ಪ್ರತ್ಯೇಕ ಕೂಗೇನಿದೆ ಇದು ಡೈರೆಕ್ಟ್ ಆಗಿ ಕಾಂಗ್ರೆಸ್ಗೆ ಒಂದು ರೀತಿ ಪೆಟ್ಟು ಅಂತ ಹೇಳಲಾಗ್ತಾ ಇದೆ. ಉಗಾರ್, ಇದು ಖಂಡಿತವಾಗಿಯೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರೋದು. ಯಾಕಂತಂದ್ರೆ ಇದನ್ನ ಬಿಜೆಪಿ ಹೋರಾಟದ ಅಸ್ತ್ರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಜನ ಮತ್ತು ನೆಟ್ಟಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಉತ್ತರ ಕರ್ನಾಟಕ ಪ್ರತ್ಯೇಕ ಕೂಗಿನ ಅಭಿಯಾನವನ್ನು ಆರಂಭಿಸಿರುವುದು ಕೂಡ ಇದು ರಾಜ್ಯದ ಮಟ್ಟಿಗೆ ಒಂದು ಕೈ ಸುದ್ದಿ ಅಂತಲೇ ಹೇಳ್ಬೋದು. ಒಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನಗೆ ನೀವು ಮತ ಹಾಕಿಲ್ಲ ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ಎಲ್ಲ ಒಂದ್ ಕಡೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂಬ ತಾರತಮ್ಯದ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದು ವಿವಾದದ ಕಿಡಿ ಎದ್ದಿರ್ತಕ್ಕಂಥದ್ದು. ಈ ಒಂದು ವಿವಾದದ ಕಿಡಿಯನ್ನೇ ಲೋಕಸಭೆ ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಿರ್ತಕ್ಕಂಥ ಬಿಜೆಪಿ ಆ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರ ಆಗಿದ್ರಿಂದ, ಮೈತ್ರಿ ಸರ್ಕಾರದ ಪಾಲುದಾರ ಪಕ್ಷ ಕಾಂಗ್ರೆಸ್ ಆಗಿದ್ರಿಂದ ಇದರ ನೇರ ಹೊಣೆಗಾರಿಕೆಯನ್ನು ಕೂಡ ಕಾಂಗ್ರೆಸ್ ಹೊರಬೇಕಾಗಿದೆ. ಆ ಮುಖಾಂತರ ಇಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇವಲ ಅವರು ಗೆದ್ದಂತ ಕ್ಷೇತ್ರಗಳಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಮುಖಾಂತರ ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಾದಂತರು ಇಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಉತ್ತರ ಕರ್ನಾಟಕಕ್ಕೆ ತಾರತಮ್ಯವನ್ನು ಮಾಡಿದ್ದಾರೆ. ಜೊತೆಗೆ ಬಜೆಟ್ ನಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂಬ ಕೂಗನ್ನು ಈಗ ಎಬ್ಬಿಸಲು ಆರಂಭಿಸಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ಆಗಸ್ಟ್ 2ಕ್ಕೆ 13 ಜಿಲ್ಲೆಗಳಲ್ಲಿ ಬಂದ್ಗೆ ಈಗ ಕರೆ ಕೊಟ್ಟಿದ್ದಾರೆ ಹೋರಾಟ ಸಮಿತಿ. ಸೊ ಆ ಸಮಿತಿಯ ಹಿಂದ್ಗಡೆ ಅನೇಕ ರಾಜಕೀಯ ಪಕ್ಷಗಳ ಮುಖಂಡರಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಇವತ್ತು ಅಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಅತೃಪ್ತಿ ವ್ಯಕ್ತಪಡಿಸಿದ್ರು. ಸ್ವತಃ HK ಪಾಟೀಲ್ ಸೀನಿಯರ್ ಮೋಸ್ಟ್ ಲೀಡರ್ ಕಾಂಗ್ರೆಸ್ನಲ್ಲಿ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ, ಉತ್ತರ ಕರ್ನಾಟಕ ಬಜೆಟ್ 2% ಮಾತ್ರ ಮೀಸಲಿಡಲಾಗಿದೆ ಅನ್ನುವಂಥ ಮಾತದ್ದು. ಮತ್ತೆ ಕಾಂಗ್ರೆಸ್ ಕೂಡ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಅತೃಪ್ತ ನಾಯಕರಿದ್ದಾರೆ. ತಾವು ಹೇಳ್ತಾ ಇದ್ರೆ ಬಿಜೆಪಿಯ ಹೈಕಮಾಂಡ್ ಇದನ್ನ ಯಾವ ಕಾರಣಕ್ಕೂ ಬಿಡಬಾರದು, ಇದೇ ಹೇಳಿಕೆಯನ್ನು ಇಟ್ಕೊಂಡು ಚುನಾವಣೆವರೆಗೂ ಕೂಡ ಬಿಸಿಯಾಗಿ ಇದನ್ನ ಹಾಗೆ ಜೀವಂತವಾಗಿಡಬೇಕು ಅನ್ನೋದು. ಹಾಗಾದ್ರೆ ಇದು ಪೊಲಿಟಿಕಲ್ ಪೋಲರೈಸೇಷನ್ ಕಾರಣ ಆಗುತ್ತೆ ಇದು ಖಂಡಿತ ಉಗಾರ್. ಯಾಕಂತಂದ್ರೆ ಒಟ್ಟಾರೆ 13 ರಿಂದ 14 ಲೋಕಸಭಾ ಕ್ಷೇತ್ರಗಳು ಬರುವಂತದ್ದು. ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿಗಳ ಈ ಹೇಳಿಕೆಯನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡೋದು, ಪರೋಕ್ಷವಾಗಿ ಉತ್ತರ ಕರ್ನಾಟಕ ಭಾಗದ ಜನರ ಹೋರಾಟಕ್ಕೆ ಬಿಜೆಪಿ ಸಾಥನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಬಿಜೆಪಿಗೆ ಸಮಗ್ರ ಕರ್ನಾಟಕದ ಚಿಂತನೆ ಇದ್ರು ಕೂಡ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ತಾರತಮ್ಯನ ಮಾಡ್ತಿದ್ದಾರೆ ಎಂಬ ಅಸ್ತ್ರವನ್ನೇ ಇಟ್ಟುಕೊಂಡು ಹೋರಾಟ ಮಾಡಲು ತೀರ್ಮಾನ ಮಾಡಿರೋದು. ಇದರ ಭಾಗವಾಗಿ ಕಾಂಗ್ರೆಸ್ ಕೂಡ ಪಾಲುದಾರ ಪಕ್ಷ ಆಗಿದ್ದರಿಂದ ಮುಖ್ಯಮಂತ್ರಿ ಹೇಳಿಕೆಗೆ ಇವರು ಕೂಡ ಹೊಣೆಗಾರಕರು. ಆ ಮುಖಾಂತರ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕ ಭಾಗದ ತಾರತಮ್ಯ ನೀತಿಯನ್ನು ಹೋಗಲಾಡಿಸಲು ಬಿಜೆಪಿ ಜೊತೆ ಗುರುತಿಸಿಕೊಳ್ಳಿ ಅಂತೇಳಿ ಜನರನ್ನ ಮನಸೆಳೆಯುವ ಪ್ರಯತ್ನವನ್ನು ಕೂಡ ಬಿಜೆಪಿ ಆರಂಭಿಸಿದೆ. ಲಕ್ಷ್ಮಣ, ಅಂದ್ರೆ ಇದು ಈಗ ಗಲಿಬಿಲಿ ಶುರುವಾಗಿರೋದು ಕಾಂಗ್ರೆಸ್ ನಲ್ಲೇ. ಬಿಜೆಪಿಗೆ ಸ್ಟ್ರೇಟ್ ಆಗಿ ಇಶ್ಯೂ ಸಿಕ್ಕಿದೆ, ಅಂದ್ರೆ ನೇರ ಒಂದು ಅಸ್ತ್ರ ಸಿಕ್ಕಿದೆ. ಆದ್ರೆ ಕಾಂಗ್ರೆಸ್ಗೆ ಒಂದ್ ರೀತಿ ಕೈ ಇಸ್ಕೋಬೇಕು. ಇದು ಸರ್ಕಾರ ಒಂದ್ ಕಡೆ, ಅಲ್ಲಿ ಜನರನ್ನು ಕೂಡ ಎದುರು ಹಾಕೊಳ್ಳಂಗಿಲ್ಲ. ಅಂದ್ರೆ ಒಂದ್ ರೀತಿ ಧರ್ಮ ಸಂಕಟ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಖಂಡಿತ ಲಕ್ಷ್ಮಣ ಅವರು, ಇದು ಬಿಜೆಪಿಗೆ ಪುಕ್ಸಟೆ ಅಸ್ತ್ರವನ್ನ ಕುಮಾರಸ್ವಾಮಿ ಕೊಟ್ಟಿರೋದು. ಮತ್ತೊಂದು ಕಡೆ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗೆ ಇದು ಇಕ್ಕಟ್ಟಿಗೆ ಸಿಲುಕಿಸಿರುವಂತದ್ದು, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗೆ ಇದು ಹೊಡೆತ ಕೊಟ್ಟಿರುವಂತದ್ದು, ಜೊತೆಗೆ ಕಾಂಗ್ರೆಸ್ ಈಗ ಆನ್ಸರ್ ಮಾಡಿದಂತ ಸ್ಥಿತಿ ನಿರ್ಮಾಣ ಆಗಿರೋದು. ನಿನ್ನೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಕೂಡ ಮುಖ್ಯಮಂತ್ರಿಗಳ ಹೇಳಿಕೆ ಸಂಬಂಧಪಟ್ಟಕ್ಕೆ ತಡಬಡಾಯಿಸಿರುವಂತದ್ದು. ಈ ಹೇಳಿಕೆಯನ್ನ ಯಾವ ಅರ್ಥದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರೋದು. ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಅನೇಕ ನಾಯಕರು ಇದನ್ನ ವಿರೋಧಿಸಿರುವಂತದ್ದು. ಅಲ್ಲದೆ ಮಾಜಿ ಶಾಸಕ ನಂಜೇನಮಠ ಅವರು ಕುಮಾರಸ್ವಾಮಿ ಅವರ ಈ ಹೇಳಿಕೆ ಇಡೀ ರಾಜ್ಯದ ಏಕತೆಗೆ ಇದು ಧಕ್ಕೆ ಅಂತೇಳಿ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಅನೇಕ ಸಚಿವರು ಮತ್ತು ಶಾಸಕರು ಇದೀಗ ಕೆಪಿಸಿಸಿ ಅಧ್ಯಕ್ಷರಿಗೆ ಒತ್ತಡ ನೀಡಿರೋದು. ಇದರ ಭಾಗವಾಗಿ ಲಕ್ಷ್ಮಣ್ ಉಗಾರ್ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೈಕಮಾಂಡ್ಗೆ ಕೂಡ ದೂರನ್ನು ನೀಡಿರತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಕೂಡಲೇ ಈ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು, ಆಗಿರತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡಬೇಕು ಎಂಬ ಒಂದು ಮನವಿಯನ್ನು ಮಾಡಿದ್ದಾರೆ ಉಗಾರ್. ಎಸ್ ಪಟೇಲ್, ಇದ್ರ ವ್ಯಾಪಕವಾದಂತ ಅನೇಕ ತಿರುವುಗಳು ಪಡ್ಕೊಳ್ಳುತ್ತೆ. ಯಾಕಂದ್ರೆ ಈಗ ಚುನಾವಣೆ ಹೊಸ್ತಲಲ್ಲಿ ಇಂಥದ್ದೊಂದು ಬೆಳವಣಿಗೆ ಇದಾವಲ್ಲ, ಸಹಜವಾಗಿನೇ ಜನರನ್ನ ಒಂದು ರೀತಿ ಬೇರೆ ಬೇರೆ ದಿಕ್ಕಿನಲ್ಲಿ ಆಲೋಚನೆ ಮಾಡುವ ಹಾಗಾಗುತ್ತೆ. ಯಾಕಂದ್ರೆ ಹೋರಾಟದ ಸ್ವರೂಪ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಲೋಕಸಭಾ ಚುನಾವಣೆ ಮುನ್ನ ಇಂಥ ಒಂದು ಅಭಿಪ್ರಾಯಗಳು ಖಂಡಿತವಾಗಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಈಗ ಭಾರತೀಯ ಜನತಾ ಪಕ್ಷ ಇದನ್ನ ಇಟ್ಕೊಂಡು ಚುನಾವಣಾ ರಣತಂತ್ರ ರೂಪಿಸ್ತಾ ಇದೆ ಅನ್ನೋದು. ಸೊ
ಸೊ ಇದೀಗ ಮತ್ತೊಂದು ಬಿಗ್ ಬ್ರೇಕ್ ನ್ಯೂಸ್ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಭಾರಿ ರಣತಂತ್ರ ರೂಪಿಸ್ತಾ ಇದೆ ಅನ್ನೋದು. ಲೋಕಸಭಾ ಗೆಲ್ಲಕ್ಕೆ ಬಿಜೆಪಿ ಯಾವುದೇ ರೀತಿಯ ಅವಕಾಶವನ್ನು ಮಿಸ್ ಮಾಡ್ಕೊಬಾರ್ದು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡ್ರೆ ಬಿಜೆಪಿಗೆ ಸವಾಲು. ಆ ಸವಾಲನ್ನು ಎದುರಿಸಲಿಕ್ಕೆ ಚಾಣಕ್ಯ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಅನ್ನುವಂಥದ್ದು. ಸೊ ಇದೀಗ ಬರ್ತಾ ಇರತಕ್ಕಂಥ ಬಿಗ್ ಬ್ರೇಕ್ ನ್ಯೂಸ್ ಇದು. ವಾಟ್ಸ್ಆಪ್ ನಲ್ಲಿ ಕೂಡ ಗ್ರೂಪ್ ಮಾಡಿ ಪ್ರಚಾರಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಮಿಷನ್ 20+ ಗುರಿ ಮುಟ್ಟಲೇಬೇಕು ಅನ್ನುವಂತ ಒಂದು ಸೂಚನೆಯನ್ನ ಬಿಎಸ್ವೈಗೆ ಹೈಕಮಾಂಡ್ ನೀಡಿದೆ. ಯಡಿಯೂರಪ್ಪ ಹೆಗಲಿಗೆ ಲೋಕಸಭಾ ಚುನಾವಣೆ ಗೆಲ್ಲುವ ಮತ್ತು ರಣತಂತ್ರ ರೂಪಿಸುವಂತಹ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು. ಈಗಾಗಲೇ 17 ಸ್ಥಾನ ಗೆದ್ದಿರ್ತಕ್ಕಂಥ ಬಿಜೆಪಿ 20+ ಅಂದ್ರೆ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕನ್ನುವಂಥದ್ದು ಅದರ ಲೆಕ್ಕಾಚಾರ ಮತ್ತು ರಣತಂತ್ರ ರೂಪಿಸಬೇಕನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ವಾಟ್ಸ್ಆಪ್ಗಳ ಗ್ರೂಪ್ಗಳನ್ನು ಮಾಡಿ ಯಾವ ರೀತಿಯಾದಂತಹ ಕಾರ್ಯತಂತ್ರ ರೂಪಿಸಬೇಕು, ಎಲ್ಲೆಲ್ಲಿ ಸೀಟ್ಗಳನ್ನು ಗೆಲ್ಲಬೇಕು, ಯಾವ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಬೇಕು, ಯಾವ ಅಭ್ಯರ್ಥಿಗಳನ್ನು ಹಾಕಬೇಕು, ಏನು ಜಾತಿ ಸಮೀಕರಣ ಇವೆಲ್ಲವನ್ನು ಕೂಡ ಸರಿಯಾಗಿ ನಿಭಾಯಿಸಬೇಕು. ಆ ತಂತ್ರವನ್ನು ರೂಪಿಸುವಂತಹ ಹೊಣೆಯನ್ನ ಮಾಜಿ ಸಿಎಂ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಗೆ ವಹಿಸಲಾಗಿದೆ ಅನ್ನೋದು. ಹಾಗಾಗಿ ಈ ಹಂತದಲ್ಲಿ ಭಾರತೀಯ ಜನತಾ ಪಕ್ಷ ದೋಸ್ತಿ ಕಾರ್ಯತಂತ್ರಕ್ಕೆ ಮುನ್ನವೇ ಅಖಾಡಕ್ಕಿಳಿದಿದೆ. ಸೊ ಈಗ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ರಣತಂತ್ರ ರೂಪಿಸಲಿಕ್ಕೆ ಭಾಜಪ ಎಲ್ಲಕ್ಕಿಂತ ಮೊದಲು ಮುಂದಾಗಿದೆ ಅನ್ನೋದು. ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥದ್ದು ಈಗ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರತಕ್ಕಂಥ ಮಾಹಿತಿ.